ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಂಜಾರರ ಶೀತಲ ಹಬ್ಬದ ಶುಭಾಶಯಗಳು. ಕರ್ನಾಟಕದಲ್ಲಿರುವ ಎಲ್ಲ ತಾಂಡಗಳಲ್ಲಿ ಇಂದು 7 ಮುಖದ ದೇವಿಯ ಪೂಜೆ, ಅದು ಶೀತಲ ಹಬ್ಬ. ಶೀತಲ ಹಬ್ಬ ಅಥವಾ ಶೀತಲ ಅಷ್ಟಮಿ ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು, ಇದನ್ನ ಆರೋಗ್ಯ, ಸ್ವಚ್ಛತೆ ಮತ್ತು ರೋಗಮುಕ್ತ ಜೀವನಕ್ಕಾಗಿ ಪೂಜಿಸುವ ಶೀತಲ ದೇವಿಗೆ ಸಮರ್ಪಿಸಲಾಗಿದೆ. ಈ ಹಬ್ಬವು ಬೇಸಿಗೆ ಆರಂಭದಲ್ಲಿ ಬರುತ್ತದೆ. ಹಬ್ಬದ ಮಹತ್ವ ಮತ್ತು ಆಚರಣೆಗಳನ್ನು ನೋಡೋದಾದ್ರೆ, ರೋಗಗಳಿಂದ ರಕ್ಷಣೆ, ಸಿಡುಬು, ದಡಾರ, ಕಣ್ಣುಬೇನೆ ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಂದ ತಮ್ಮ ಮಕ್ಕಳನ್ನು ಮತ್ತು ಕುಟುಂಬವನ್ನು ರಕ್ಷಿಸಲು ಜನರು ಶೀತಲ ದೇವಿಯನ್ನ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ಇದೆ. ದೇವರ ವಾಹನ ಶೀತಲ ದೇವಿಯು ಕತ್ತೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಮತ್ತು ಕೈಯಲ್ಲಿ ಕಳಸ ಹಾಗೂ ಪರಕೆಯನ್ನ ಹಿಡಿದಿರುತ್ತಾಳೆ. ಇದು ರೋಗಾಣುಗಳನ್ನ ಮತ್ತು ವೈರಸ್ಗಳನ್ನ ಗುಡಿಸಿ ಸ್ವಚ್ಛಗೊಳಿಸುವ ಸಂಕೇತವಾಗಿದೆ ಎಂಬ ನಂಬಿಕೆ ಇದೆ. ಮಾತೆಯರ ಪ್ರತಿಬಿಂಬದ ಹಿಂದೆ ಸೇವಕನನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಾರೆ. ಬಳಿಕ ಕುರಿ, ಕೋಳಿ, ಹರಕೆ ಹೊತ್ತ ಭಕ್ತರು ಲುಕ್ಕಡ್ಗೆ ರಕ್ತಾಭಿಷೇಕ ಹಾಗೂ ಮಾತೆಯರಿಗೆ ಸಿಹಿ ಭೋಜನದ ಎಡೆ ಸಲ್ಲಿಸುತ್ತಾರೆ. ರೋಗ ರುಜಿನಗಳು ದೂರವಾಗಲಿ, ಧನಧಾನ್ಯ ಸಮೃದ್ಧಿಯಾಗಿ ಬೆಳೆದು ಸುಖ ಶಾಂತಿ ನೆಮ್ಮದಿಯ ಬದುಕು ನಮ್ಮದಾಗಲಿ ಅಂತ ಪ್ರಾರ್ಥಿಸಿದರು. ತುಳಜಾ ಭವಾನಿ, ಇಂಗಳ ಭವಾನಿ, ಮರ್ಯಾ ಭವಾನಿ, ಮತ್ರೋಡಿ ಭವಾನಿ, ದೋಳಂಗಲ್ ಭವಾನಿ ಹಾಗೂ ಕಿಲಕಂಟಕ ಭವಾನಿ ದೇವತೆಗಳನ್ನ ಊರ ಹೊರಗೆ ಬೇವಿನ ಮರದ ಬುಡದಲ್ಲಿ ಪೂಜಿಸುವುದೇ ಈ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮಕ್ಕಳಿಗೆ ಕಾಣಿಸಿಕೊಳ್ಳುವ ಮೈಲಮ್ಮ ದಡಾರ್, ಕಣ್ಣು ಬೇನೆ ಹಾಗೂ ಬ್ಲಡ್ ಮಾರಕ ಸಾಂಕ್ರಾಮಿಕ ರೋಗಗಳು ಬಾರದೆಂದು ತಾಲೂಕಿನ ಎಲ್ಲಾ ತಾಂಡಗಳಲ್ಲಿ ಬಂಜಾರ ಲಂಬಾಣಿ ಸಮುದಾಯದವರು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಪ್ರತಿ ವರ್ಷ ಶೀತಲ ಹಬ್ಬವನ್ನ ಆಚರಿಸುತ್ತಾರೆ. ಹಾಗಾದ್ರೆ ಯಾವ ಯಾವ ತಾಂಡಗಳಲ್ಲಿ ಶೀತಲ ಹಬ್ಬ ಚಿತ್ರೀಕರಣವನ್ನ ಒಮ್ಮೆ ನೋಡೋಣ ಬನ್ನಿ. ಸಂಡೂರು ಬಾವಿಹಳ್ಳಿ ತಾಂಡಾದ ಚಿತ್ರೀಕರಣ, ವೆಂಕಟಗಿರಿ ಚಿತ್ರೀಕರಣ, ಸಂಡೂರು ಸಂಕ್ಲಾಪುರ ತಾಂಡಾದ ಚಿತ್ರೀಕರಣ, ಹೊಸಪೇಟೆ ಬೆಳಗಲ್ ತಾಂಡಾದ ಚಿತ್ರೀಕರಣ, ಬಳ್ಳಾರಿ ತುಮಟಿ ತಾಂಡಾದ ಚಿತ್ರೀಕರಣ, ಆಂಧ್ರ ಸಿದ್ದಾಪುರ ತಾಂಡಾದ ಚಿತ್ರೀಕರಣವನ್ನ ನೀವು ನೋಡಬಹುದಾಗಿದೆ. ಸಿದ್ದಾಪುರ ತಾಂಡ, ಡೀರೆಹಾಲ್ ಮಂಡಲಂ, ರಾಯದುರ್ಗ ತಾಲೂಕ್, ಅನಂತಪುರ ಡಿಸ್ಟ್ರಿಕ್ಟ್. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲನಗರ ಗ್ರಾಮದ ಇಂದು ಸಾತಿ ಆಡಿ ಅಂದರೆ 7 ಮುಖದ ತಾಯಿಯ ಇವತ್ತು ಕೋಳಿ ಹಬ್ಬದ ಆಷಾಢ ಹಬ್ಬ ಅಂಥೇಳಿ ಅದು ಏನು ಮಣ್ಣಿನ ಅಮಾವಾಸ್ಯೆ ದಿನದಂದು ಇಂದಿನ ದಿನದಲ್ಲಿ ಸಾತಿ ಆಡಿ ಅಂದರೆ 7 ತಾಯಿಯ ಮುಖದ ತಾಯಿಯ ಇವತ್ತು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಆ ತಾಯಿಯ ಹೆಸರುಗಳು ಏನಪ್ಪ ಅಂತಂದರೆ ತುಳಜಾ ಭವಾನಿ, ನಂತರ ಇಂಗಳ ಭವಾನಿ, ಮರಿಯಮ್ಮ ಭವಾನಿ, ಮಾತ್ರೋಡಿ ಭವಾನಿ, ದೋಳಗಲ್ ಭವಾನಿ, ಭವಾನಿ. ಈ ಅಂದರೆ ಒಂದೇ ಹೆಸರಿನಲ್ಲಿ ಕೂಡಿ ಬಂದಿರುವಂಥ ಈ ತಾಯಿಯ ಹೆಸರುಗಳು
ಸಾತಿಯಾಡಿ ಅಂತೇಳಿ ನಾವು ನೇಮಕ ಮಾಡಿಕೊಂಡಿರಿದ್ವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪೂಜ್ಯ ಶ್ರೀ ರಾಮ ಮಹಾರಾಜರವರಿಂದ ಮತ್ತು ಈ ತಾಂಡದ ಕಟ್ಟೆಮನೆ ನಾಯಕ ತಿಪ್ಪೇಸ್ವಾಮಿ ನಾಯಕ್ ಅವರಿಂದ ಮಾಹಿತಿ ಪಡ್ಕೊಳ್ಳೋಣ ಮತ್ತು ಬಾಬು ನಾಯ್ಕ್ ಅವರಿಂದನೂ ಮಾಹಿತಿ ಪಡ್ಕೊಳ್ಳೋಣ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಈಶ್ವರ ನಾಯ್ಕ್ ಅವರ ಮುಖಾಂತರನೂ ಒಂದು ಮಾಹಿತಿಯನ್ನು ಪಡೆದುಕೊಂಡು ಈ ಗ್ರಾಮದ ಶೀತಲ ಅಂದರೆ 7 ಮುಖದ ತಾಯಿಯ ಇವತ್ತು ವಿಶೇಷ ಪೂಜೆ ಏನು, ಇದರ ಆದ್ಯತೆ ಏನಿದೆ ಅಂತೇಳಿ ಒಮ್ಮೆ ಕೇಳೋಣ ಬನ್ನಿ ವೀಕ್ಷಕರೇ. ಸ್ವಾಮಿ ನಮಸ್ತೆ. ನಮಸ್ತೆ. ಇಂದಿನ ದಿನದಲ್ಲಿ ಮಣ್ಣಿನ ಅಮಾವಾಸ್ಯೆ ದಿನದಂದಿನೇ ಇವತ್ತು ಶೀತಲ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ವಿಶೇಷತೆ ಏನು, ಇದರಿಂದ ಆಗುವಂಥ ಆದ್ಯತೆ ಏನು, ಸ್ವಲ್ಪ ಮಾಹಿತಿ ಹೇಳ್ತೀರಾ? ನಮ್ಮದು ಸುಸಲ ನಗರ. ನಮ್ಮ ಕಟ್ಟೆಮನಿ ನಾಯಕ ಲಿಂಬಾನಾಗಿದ್ದ, ಆಮೇಲೆ ತಿಪ್ಪನಾಗಿದ್ದ, ಆಮೇಲೆ ದುರ್ಗನಾಗಿದ್ದ. ಈಗ ಸದ್ಯಕ್ಕೆ ಆತನ ಮಗಗೆ ಸ್ವಾಮಿಗೆ ಮಾಡೀವಿ. ನಮ್ಮ ಹಿರಿಯರು ಅಂದರೆ ನಮ್ಮ ಸುಸಲನಗರ ಹಿರಿಯರಿಗೆ ಮನೆ ಹಬ್ಬಕ್ಕಾಯ್ತು, ಅನ್ಯ ಹಬ್ಬಕ್ಕಿದ್ದ, ನರ್ಸಿಂಗ್ನಾಗಿದ್ದ. ಮತ್ತು ಅವರಿಂದ ನಮ್ಮ ಊರಿಂದ ಇತ್ತು. ಈಗ ಸದ್ಯಕ್ಕೆ ಎಂ ರಾಮನಾಯ್ಕ ಮತ್ತು ಹನುಮಾನ್ ನಾಯ್ಕ, ಮಾಧ್ಯ ನಾಯ್ಕ, ಮತ್ತು ನಮ್ಮ ಈಶ್ವರ ನಾಯ್ಕ, ನಮ್ಮ ತಮ್ಮ ಡಾಕು ನಾಯ್ಕ, ಮತ್ತು ಬಂಬಡಿ ಬಾಬು ನಾಯ್ಕ, ಮತ್ತು ನಾಯ್ಕ ಸ್ವಾಮಿ ನಾಯ್ಕ ನಮ್ಮ ಊರಿಗೆ ಈ ಸಾತಿಯಾಡಿಂದ ಆ ಪೀಳಿನಿಂದ ನಾವು ಮಾಡ್ಕೊಂಬಂದೀವಿ. ಈಗ ಅವರೆಲ್ಲರೂ ಉಳ್ಕಿದ ಮಂದಿ ಇದ್ದಾರೆ, ಉಳ್ಕಿದ ಮಂದಿ ದೇವ್ರ ಪಾಡ್ಗೆ ಆಗಿತ್ತೆ. ನಮ್ಮ ಸುಸಲ ನಗರದಲ್ಲಿ ಸಂತೋಷ ಆಗಿ ಇರಬೇಕು. ನಮ್ಮ ಸಣ್ಣವ್ರ ಮಕ್ಕಳಿಗಿರಲಿ, ದೊಡ್ಡವ್ರ ಮಕ್ಕಳಿರಲಿ, ನಮ್ಮೆಲ್ಲರೂ ಹಿರಿಯರು, ಮುಖಂಡರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಬಂಧು ಬಳಗರು ಎಲ್ಲರೂ ಎಲ್ಲರೂ ಸಂತೋಷ. ಜೈ ಸೇವಾಲಾಲ್, ಜೈ ಸೇವಾಲಾಲ್. ನಮಸ್ತೆ. ತಮ್ಮ ಹೆಸರು ಸರ್? ಈಶ್ವರ ನಾಯ್ಕ ಅಂತೇಳಿ. ಈಶ್ವರ ನಾಯ್ಕ ಅವರೇ, ಇದು ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಶೀತಲ ಅಂದರೆ 7 ಮುಖದ ತಾಯಿಯ ಇವತ್ತು ಪೂಜೆಯನ್ನು ಆಚರಣೆ ಮಾಡ್ತಿದ್ದೀರಲ್ಲ, ಇದರ ವಿಶೇಷತೆ ಏನು, ಇದರಿಂದ ಆಗುವ ಲಾಭಗಳೇನು? ಇದರಿಂದ ಲಾಭ ಅಂತೇನಿಲ್ಲ. ನಮ್ಮ ಪೂರ್ವ ಜನಾಂಗದ ಬಂಜಾರ ಜನಾಂಗದಲ್ಲಿ ಸಾತಿಯಾಡಿ ಮತ್ತು ಆ ಸಾತಿಯಾಡಿಗೆ ಒಬ್ಬ ತಮ್ಮ ಇರ್ತಾನೆ. ಅವ್ರ ಹೆಸರು ಲೂಕಡ್ ಅಂತೇಳಿ ನಮ್ಮದ್ರಲ್ಲಿ ಹಿಂದೂ ಬಂಜಾರದಲ್ಲಿ ಕರೀತಾರೆ. ಈ ಅಮ್ಮನ ಪೂಜೆ ಮಾಡಿದರೆ ಮಳೆಗಾಲದಲ್ಲಿ ಎಲ್ಲ ನಮ್ಮ ಮಕ್ಕಳಿಗೂ ಪೂರ್ವಜರಿಗೂ ಬರುವಂಥ ಸಣ್ಣ ರೋಗಗಳ ನಿರ್ವಹಣೆ ಆಗುವ ಒಂದು ನಂಬಿಕೆ ಇದೆ ನಮ್ಮ ಜನಾಂಗದಲ್ಲಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಪೂಜಾರಿ ಡಾಕು ನಾಯ್ಕ. ಸರ್, ಇಲ್ಲಿ ನಾನು ಮಾಹಿತಿ ಕೇಳ್ಪಟ್ಟೆ, ಇಲ್ಲಿ ಮುಂಚಿತವಾಗಿ ವಾರಕ್ಕೆ 2 ಒಮ್ಮೆ ಅಂದರೆ ಮಂಗಳವಾರ ಶುಕ್ರವಾರ ದಿನದಂದು ಇಲ್ಲಿ ಅದ್ದೂರಿಯಾಗಿ ಒಂದು ದೇವಿ ದರ್ಶನವನ್ನು ಮತ್ತು ಇಲ್ಲಿ ಅಮ್ಮನ ಮಕ್ಕಳಿಗಾಗಲಿ ಅಥವಾ ದೊಡ್ಡರಿಗಾಗಲಿ ಅಥವಾ ಎತ್ತುಗಳಿಗಾಗಲಿ ಏನಾದರೂ ನೋವು ಬರಲಾರ್ದಂತೆಯೇ ಇಲ್ಲಿ ಜಳಕವನ್ನು ಮಾಡಿಸುತ್ತಾ ಆಮೇಲೆ ತಾಯಿಯ ದರ್ಶನವನ್ನು ಮಾಡಿ ಇಲ್ಲಿ ಪ್ರಸಾದವನ್ನು ಪೂಜಿಸುತ್ತಾ ಹೋಗುತ್ತಾರೆ ಅಂತೇಳಿ ಮಾಹಿತಿ ದೊರಕಿದೆ. ಇದರ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀರಾ ಸರ್? ಇದರ ಬಗ್ಗೆ ಅಂದರೆ ಹಿರಿಯರು ಒಂದು ಸಲ ಹುಡುಗರಿಗಾಗಲಿ ದೊಡ್ಡರಿಗಾಗಲಿ ಅಮ್ಮ ಇದ್ದರೆ ಸುಮಾರು 12 ವರ್ಷದಿಂದ 15 ವರ್ಷ ತನಕ ಅವರಿಗೆ ಯಾವ ರೋಗ ಬರೋದಿಲ್ಲ ಅಂತೇಳಿ ನಾನು ಆ ಅಮ್ಮಗಲ್ಲಿ ಕೇಳ್ಕೊಳ್ತಿದ್ದೀನಿ. ಅಂದರೆ ಮುಂದೆ ಕಾರಣಕ್ಕೆ ಇದರಂಗೆ ಬೆಳೀತಿರಬೇಕು. ಇಲ್ಲಿ ಬಂದು ಯಾರನ್ನ ಗಲಾಟೆ ತಂಟ ಯಾರು ಇರಬಾರ್ದು, ಎಲ್ಲರೂ ಅಣ್ಣ ತಮ್ಮರಾಗಿ ನಡ್ಕೋಬೇಕು. ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೆ ಎತ್ತಾಡಬಾರ್ದು. ಎತ್ತಾಡಿದರೆ ಮನುಷ್ಯರಿಗೆ ಆ ತಾಯಿನ ನೋಡ್ಕೊತಾಳೆ. ಏನಂದರೆ ನಮ್ಮ ಏನು ಕರ್ತವ್ಯ ಆಯ್ತಾ ಆ ತಾಯಿಗೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಹುಣ್ಣಿಲಿಂದ ಮಲಯಾಳಿ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಅಕ್ಕ ತಂಗಿಯರ ಅವ್ರಿಗೇನು ಬಂದು ಹುಡುಗರಿಗೆ ಸ್ನಾನ ಮಾಡಿಕೊಂಡು ಇಲ್ಲಿ ಹೋದಾಗ್ರೆ ಹುಡುಗರು ಚೆನ್ನಾಗಿ ಆಗ್ಬಿಡ್ತಾರೆ. ರವಿನಾಯಕ್ ಅವರೇ, ಪ್ರತಿ ಇಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಏನೋ ದೇವಿಯ ಮತ್ತು ಲುಕಡಿಯ ಸ್ವಾಮಿಯ ಇಲ್ಲಿ ದರ್ಶನವನ್ನು ಮತ್ತು ಇಲ್ಲಿ ಪ್ರಸಾದವನ್ನು ಹಂಚಿ ಇವತ್ತು ಜಾಗೃತಿಯಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅದ್ಧೂರಿಯಾಗಿ ಇವತ್ತು ಏನು ಪೂಜೆ ಸಲ್ಲಿಸ್ತಿದ್ದೀರಾ, ಇದರ ಬಗ್ಗೆ ಏನಾದರೂ ಮಾಹಿತಿ ಹೇಳಲಿಕ್ಕೆ ಬಯಸ್ತೀರಾ? ಇದರ ಬಗ್ಗೆ ನಮಗೇನು ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ನಾವು ಚಿಕ್ಕದಿಂದ ನಮ್ಮ ತಾತನರಿರ್ಬೋದು, ನಮ್ಮ ಮುತ್ತಾತರಿರ್ಬೋದು, ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಬ್ಬನ. ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವಿ ಎಲ್ಲರಿಗೂ ಒಳ್ಳೇದು ಮಾಡುತ್ತಾಳೆ. ಶುಕ್ರವಾರ ಮಂಗಳವಾರ ಅಂತೂ ಫುಲ್ಲು ಜೋರಾಗಿ ನಡೀತಾ ಇದೆ. ಈಗ ಇತ್ತೀಚೆಗೆ ಒಂದು 5-10 ವರ್ಷದಿಂದ ಫುಲ್ ಜೋರಾಗಿ ನಡೀತಾ ಇದೆ. ಶುಕ್ರವಾರ ಮಂಗಳವಾರ ಒಬ್ಬರು ತಪ್ಪಲಿದಂಗೆ ಊರಲ್ಲಿ ಯಾರಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿದೆ, ಈಗೆಲ್ಲ ಮೊದಲಿಂದ ಈಗ ಚೆನ್ನಾಗಿದೆ. ಧನ್ಯವಾದಗಳು.
ಬೆಳಗು ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಸುಶೀಲನಗರ ಗ್ರಾಮದ ಇದು ಒಂದು ಭಾಗದಲ್ಲಿ ಬರುವಂಥ ಇದೇ ದೇವಸ್ಥಾನದ ಹತ್ತಿರ ಸಾತಿಯಾಡಿ ಏಳು ಮುಖದ ತಾಯಿಯ ಇವತ್ತು ಅದ್ದೂರಿಯಾಗಿ ಇವತ್ತು ಪೂಜೆಯನ್ನು ಸಲ್ಲಿಸುತ್ತಾ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೀಡಲಿ ಅಂತೇಳಿ ಊರಿನ ಸಾರ್ವಜನಿಕರು ಭಾಳ ಅದ್ದೂರಿಯಾಗಿ ಮಾತನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ದೃಷ್ಟಿ ನ್ಯೂಸ್ ಮುಖಾಂತರ ಎಲ್ಲರಿಗೂ ನಮಸ್ಕಾರ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು, ಸುಶೀಲಾನಗರ್.